ಕಾರಣ ಸರ್ ಯಾಕೆ ಇಷ್ಟೊತ್ತಾದರೂ ಬಂದಿಲ್ಲ? ಫೋನ್ ಮಾಡಿದ್ರೆ ಫೋನು ಪಿಕ್ ಮಾಡ್ತಿಲ್ಲ. ಹಲ್ಲಿದ್ದವನಿಗೆ ಕಡಲೆ ಇಲ್ಲ, ಕಡಲೆ ಇದ್ದವನಿಗೆ ಹಲ್ಲಿಲ್ಲ ಅನ್ನೋ ಮಾತಿನ ಅರ್ಥ ಈಗಾಗಿದೆ. ಏನ್ರಿ ಬೆಳಗ್ಗೆ ಗುಡ್ ಮಾರ್ನಿಂಗ್ ಹೇಳೋದು ಬಿಟ್ಟು ಗಾದೆ ಮಾತು ಹೇಳ್ತಿದ್ದೀರಾ? ಮತ್ತೇನೇನು ಸರ್, ಮದ್ವೆಗೆ ಮುಂಚೆ ನಿಮ್ಮ ಪಕ್ಕದಲ್ಲೇ ಇರಬೇಕು, ಸದಾ ನಿಮ್ಮನ್ನ ನೋಡ್ತಾನೆ ಇರಬೇಕು ಅಂತ ಆಸೆ ಪಡ್ತಿದ್ದೆ. ಮದ್ವೆ ಆದ್ಮೇಲೆ ನಿಮ್ಮ ಪಕ್ಕದಲ್ಲೇ ಇದ್ರು ನಿಮ್ಮ ಮುಖ ನೋಡೋದಕ್ಕೆ ಕಾಯ್ಬೇಕಾಗಿದೆ. ಬೆಳಿಗ್ಗೆನೆ ಎಲ್ಲೋಗಿದ್ರಿ ನೀವು? ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳಿದೆ ತಾನೆ. ಆಲ್ರೆಡಿ ಲೇಟ್ ಆಯ್ತು, ಹೋಗಿ ಬೇಗ ಫ್ರೆಶ್ ಅಪ್ ಆಗಿ ಬನ್ನಿ, ಹೋಗಿ. ಸರ್ ಏನಾಯ್ತು? ಏನಿಲ್ಲ, ನೀವು ಮುಟ್ಟಿದ್ರಲ್ಲ ಕರೆಂಟ್ ಹೊಡೆದಾಗಾಯ್ತು. ಹೌದಾ? ಡಾಕ್ಟ್ರ್ ಹತ್ರನೇ ಸುಳ್ಳ? ಏನು ವಿಷಯ ಹೇಳಿ. ಏನಿಲ್ಲ ಅಂತ ಹೇಳಿದ್ನಲ್ಲ, ಲೇಟ್ ಆಗುತ್ತೆ, ನಾನು ಬೇಗ ರೆಡಿ ಆಗ್ತೀನಿ. ಸರಿ, ನನಗೆಲ್ಲ ಗೊತ್ತಾಗುತ್ತೆ. ಮೊದಲು ಶರ್ಟ್ ತೆಗಿರಿ, ಏನಾಗಿದೆ ಅಂತ ನಾನು ನೋಡಬೇಕು. ಏನಾಗಿಲ್ಲ ಅಂತ ಹೇಳ್ತಾ ಇದೀನಲ್ಲ, ಗಂಡನ ಮಾತು ಕೇಳಬೇಕಪ್ಪ. ಹೆಂಡತಿ ಮಾತು ಕೇಳಿಲ್ಲ ಅಂದ್ರೆ ಪರಿಣಾಮ ನೆಟ್ಟಿಗಿರಲ್ಲ. ತಿರುಗಿ ಕಡೆ. ಏನಾಗಿಲ್ಲ ಅಂದಾಗೆ ನೀನ್ ಕಣ್ಣನ್ ಕ್ರೀಮ್ ಹಚ್ಚಿದ? ಕಣ್ಣ ಸರ್ ಏನಿದು? ಬರ್ತಾ ಸ್ಟೆಪ್ಸಲ್ಲಿ ಸ್ವಲ್ಪ ಜಾರ್ ಬಿದ್ಬಿಟ್ಟೆ. ನೆಟ್ಟಗೆ ಸುಳ್ಳು ಹೇಳೋದಕ್ಕೂ ಬರಲ್ಲ ಅಂತ ನಂಗೆ ಗೊತ್ತು. ಕೂತ್ಕೊಳ್ಳಿ. ಇಲ್ಲ ಪರವಾಗಿಲ್ಲ, ಈಗ ನೀವು ನನ್ನ ಮಾತು ಕೇಳಬೇಕು ಅಷ್ಟೇ. ಕಣ್ಣ ಸರ್, ಹೇಗಾಯ್ತು ಅಂತ ಹೇಳೋದಕ್ಕೆ ಮನ್ಸಿಲ್ಲ ಅಂದ್ರೂ ಪರವಾಗಿಲ್ಲ. ಆದ್ರೆ ಈಗ ಆಗಿದೆ, ಆಯಿಂಟ್ಮೆಂಟ್ ಹಚ್ಚಿ ಅಂತಾದ್ರೂ ಹೇಳ್ಬೋದಿತ್ತಲ್ಲ. ನಾನು ನಿಮ್ಮ ಹೆಂಡತಿ ಅಂತ ಆಗಾಗ ನೆನ್ಪು ಮಾಡ್ಬೇಕಾ? ಹೇಳ್ಬೇಕು ಅಂತಾನೆ ಇದ್ದೆ, ಆದ್ರೆ ಕೆಲ್ಸದ ಮಧ್ಯ ಮರ್ತೋಯ್ತು. ಕರ್ಣ ಸರ್, ಇದೇಗಾಯ್ತು, ಯಾಕಾಯ್ತು ಅಂತ ನಾನು ಕೇಳಲ್ಲ. ಕಡೆ ಪಕ್ಷ ನಾನು ಹೆಲ್ಪ್ ತಗೋಬೋದಿತ್ತಲ್ವಾ? ನೀವು ನೋವು ಅನ್ಭವಿಸೋದನ್ನ ನೋಡ್ಕೊಂಡು ನಾನು ಹೇಗಿರ್ಲಿ? ಇಷ್ಟೆಲ್ಲ ಕಷ್ಟ ನೀವೊಬ್ಬರೇ ಅನ್ಭವಿಸಿದ್ರೆ ನೀವು ಮಾರಿಗದ ಕತೆ ಏನಾಗಲ್ಲ. ಗಂಡ ಹೆಂಡತಿಯಾಗಿ ಎಷ್ಟೇ ಕ್ಲೋಸ್ ಇದ್ರೂ ಎಲ್ಲ ವಿಷಯನೂ ಶೇರ್ ಮಾಡ್ಬೇಕಂತೇನಿಲ್ಲ. ಇದನ್ನೆಲ್ಲ ಮುಚ್ಚಿಟ್ಟು ಏನ್ ಸಾಧಿಸ್ಬೇಕು ಅನ್ಕೊಂಡಿದ್ದೀರಾ? ಐಮ್ ಸಾರಿ ನಿಧಿ. ಏನ್ ಸಾರಿ? ಎಲ್ಲ ನೋವು ಹಂಚ್ಕೋತೀನಿ ಅಂತ ಮಾತು ಕೊಟ್ಟು ನಿಮ್ಮ ಕೈ ಹಿಡ್ದಿದ್ದೀನಿ. ಇನ್ಮೇಲೆ ಯಾವತ್ತೂ ಹೀಗೆ ಮಾಡಬೇಡಿ ಪ್ಲೀಸ್. ಟೈಮ್ ಬಂದಾಗ ಎಲ್ಲ ಹೇಳ್ತೀನಿ, ಅದರಲ್ಲಿ ತನಕ ನಿಮ್ಮ ಮುಖದಲ್ಲಿ ಕಣ್ಣೀರು ಬರಬಾರ್ದು. ನಿಮಗೆ ತುಂಬ ನೋವು ಕೊಟ್ಬಿಟ್ಟೆ. ಐಮ್ ಸಾರಿ. ನಿಮಗೆ ತುಂಬ ನೋವಾಗ್ತಿದ್ಯಾ? ಹಾಂ, ಬಟ್ ನೀವು ಟಚ್ ಮಾಡಿದ್ರಲ್ಲ, ಆಗೆಲ್ಲ ನಾವು ಹೊರಟೋಯ್ತು. ಇವ್ರಿಗೆ ನಿಜ ಹೇಳೋಕ್ಕೂ ಆಗ್ತಾ ಇಲ್ವಲ್ಲ. ಐ ಪ್ರಾಮಿಸ್ ನಿಧಿ, ಆದಷ್ಟು ಬೇಗ ಎಲ್ಲ ಸತ್ಯ ಹೇಳ್ತೀನಿ.